ಅಂತೂ ನನ್ನ ಕೋತಿ ಮಾಡಬೇಕು ಅಂತಿದ್ಯಾ? ಇಲ್ಲಪ್ಪ ಆಂಜನೇಯ, ಇಲ್ಲ. ನನ್ಗೆ ಆ ಪದ ಅಂದ್ರೆ ಇಷ್ಟ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಭ್ಯಾಸ ಬಲ ಗುರುವೇ, ಬಿಟ್ಬಿಡು ಬಿಟ್ಬಿಡು. ನನ್ನ ಇಂಡೈರೆಕ್ಟ್ ಆಗಿ ಕೋತಿ ಅಂತಿದ್ಯಾ? ಇರ್ಲಿ. ಡ್ರಿಂಕ್ಸ್. ಶಾಂತಂ ಪಾಪಂ ಶಾಂತಂ ಪಾಪಂ. ಶನಿವಾರ ಎಣ್ಣೆ ನಿಷಿದ್ಧ, ಮಾಂಸಾಹಾರ ಅಂತೂ ಇಲ್ವೇ ಇಲ್ಲ. ಬೆಳಪ್ಪ ಬೇಡ. ನೀನಿನ್ನೂ ಇದನ್ನೆಲ್ಲ ಬಿಟ್ಟಿಲ್ವೇನೋ? ನಿನ್ನ ನೋಡಿದ್ರೆ ಯಾರೋ ದೊಡ್ಡ ಪಂಡಿತ ಅಂತ ತಪ್ಪು ತಿಳ್ಕೊಬೇಕು ಆಗಿದ್ಯಾ? ಅದೇ ಕಣಪ್ಪ ಇರೋದು. ನನ್ನ ಹೆಸರಲ್ಲೇ ಇಲ್ವೇ? ಕೃಷ್ಣ ಅಂದಮೇಲೆ ಹೇಗಿರ್ಬೇಕು? ಚಾಣಕ್ಷತನ ಅನ್ನೋದು ನನ್ನ ರಕ್ತದಲ್ಲೇ ಬೆರೆತು ಹೋಗಿದೆ. ಅದ್ರ ಜೊತೆಗೆ ಅಲ್ಪ ಸ್ವಲ್ಪ ಚೂರು ಪಾರು ಈ ಜ್ಯೋತಿಷ್ಯ ಅದು ಇದು ಬೇಕಲ್ಲಪ್ಪ. ಜ್ಞಾನ ವಿಜ್ಞಾನ ಎಲ್ಲೂ ಜೊತೆಗಿದ್ರೆ ತಾನೇ ಜೀವನ. ಎಲ್ಲೇ ಹೋದ್ರೆ ಆಂಜನೇಯ, ನಿನ್ನಂತೂ ನನ್ನನ್ನು ಹೇಗಪ್ಪ ಜ್ಞಾಪಿಸ್ಕೊಳ್ತಿದ್ದೆ? ಸರಿ ಸರಿ, ಈಗ ನಿನ್ನನ್ನು ಯಾಕೆ ಕರೆಸ್ಕೊಂಡೆ ಅಂದ್ರೆ ರಾಕ್ ಸ್ಟಾರ್ ಭುವನ್ ಮೇಲೆ ನಿನ್ನ ಹದ್ದಿನ ಕಣ್ಣು ಬಿದ್ದಿದೆ. ಅವನಿಗನ್ ಗತಿ ಕಾಣಿಸೋವರೆಗೂ ನಿನಗೆ ನೆಮ್ಮದಿ ಇಲ್ಲ. ಅವನು ಯಾಕೆ ನಿನ್ನ ತಡ್ಕೊಂಡ ಅಂತ? ನನಗೆ ಗೊತ್ತು ಆಂಜನೇಯ, ಇದು ನಾನು ನೀನು ನಂಬಲ್ಲ ಅಂತ. ಆದರೂ ನಂಬೋದನ್ನ ನಂಬಕ್ ಬಿಡ್ಬೇಕಪ್ಪ. ಜಯ ಆಂಜನೇಯ. ನೀ ನಂಬಿದ್ರೆ ನಂಬು, ಬಿಟ್ಟೇ ಬಿಡು. ನೀನು ಜೈಲಿಗೆ ಹಾಕ್ಸೋದು ಮತ್ತೊಂದು ಮಾಡಿದ್ರೆ ಏನು ಗಿಟ್ಟಲ್ಲ ಅಂತ ನನ್ನ ಶಾಸ್ತ್ರ ಹೇಳ್ತಾ ಇದೆ. ಎಲ್ಲಿ ಕೈ ಹಾಕಬೇಕು ಅಲ್ಲಿಗೆ ಹಾಕಬೇಕು. ಅಲ್ಲಿ ಮೀಟಿದ್ರೆ ಮಾತ್ರ ವೀಣೆಯಿಂದ ನಾದ ಹೊರಡೋದು. ಇಲ್ಲದೆ ಹೋದ್ರೆ ಬರೀ ಅಪಸ್ವರ. ನೋಡ್ ಕೃಷ್ಣಪ್ಪ, ಅದೆಲ್ಲ ನನಗೆ ಗೊತ್ತು. ಆದರೆ ಪ್ಲೀಸ್ ಇದೆಲ್ಲ ಬೇಡ ನನಗೆ. ಕೇಳಿಲಿ ಆಂಜನೇಯ, ಭುವನ್ ಸಂಸಾರ ಹಾಳು ಮಾಡಿದ್ರೆ ಅವನು ಹಾಳಾಗ್ತಾನೆ ಅಂತ ಒಂದು ಲೆಕ್ಕಾಚಾರ. ಇನ್ನೊಂದು ತಿಳ್ಕೊ, ದೊಡ್ಡ ದೊಡ್ಡವರೆಲ್ಲ ಹಾಳಾಗಿರೋದು ಅವನ ಸಂಸಾರದ ಎಡಬಟ್ಟಿನಿಂದಲೇ. ಬೇಕಾದ್ರೆ ಗೂಗಲಲ್ಲಿ ಹುಡುಕು, ಅಲ್ಲೂ ಸಿಗುತ್ತೆ ನಿನಗೆ. ನೀನೊಂಥರ ಹೊಸ ಜನರೇಷನ್ ಗುರೂಜಿ ನೋಡು. ಎಲ್ಲ ಬೇಕಲ್ಲಪ್ಪ. ನಂದು ನರಿ ಬುದ್ಧಿ. ಆದ್ರೆ ನರಿ ಆರ್ಡಿನರಿ ಆಗಿದ್ರೆ ಯಾವ ಯೂಸು ಇಲ್ಲ ಈ ಕಾಲದಲ್ಲಿ. ಎಕ್ಸ್ಟ್ರಾ ಆರ್ಡಿನರಿ ಆಗಿದ್ರೆ ಮಾತ್ರ ಗೌರವ ಅಲ್ವೇ? ಏನ್ ಮಾಡ್ಬೇಕು ಅಂತ ಈಗ? ಭುವನ್ ಸಂಸಾರ ಅನ್ನೋ ಕೋಟಿನಲ್ಲಿ ಯಾವುದೋ ಒಂದು ಎರಡು ಕಲ್ಲುಗಳು ಅಲ್ಲಾಡ್ತಾನೆ ಇರುತ್ತೆ. ಮುಟ್ಟಿ ತಟ್ಟಿ ಮಾಡಿದ್ರೆ ಗೊತ್ತಾಗೇ ಆಗುತ್ತೆ. ಒಂದು ಸಲ ಕಿಂಡಿ ಓಪನ್ ಆದ್ಮೇಲೆ ಒಳಗೆ ತೂರ್ಕೊಳ್ಳೋದು ತುಂಬಾ ಈಸಿ ಕಣೆಯ ಆಂಜನೇಯ. ಒಳಗಿನಿಂದಲೇ ಸುರಂಗ ಕೊಡಿಬೇಕು. ಹೊರಗಡೆಯಿಂದ ಎಷ್ಟೇ ದಾಳಿ ಮಾಡಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ. ಈ ಕವಡೆ ಕೃಷ್ಣ ಹೇಳಿದ ಮೇಲೆ ಮುಗಿದು ಹೋಯ್ತು.